ತನ್ನ ತಾಯಿ ಚೆನ್ನಮ್ಮ ಅಗಲಿಕೆ ನಂತರ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಗುರುವಾರದಂದು ಸುದ್ದಿಗೋಷ್ಠಿ ನಡೆಸುವ ವೇಳೆ ತಾಯಿಯ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವ ಮೂಲಕ ಭಾವುಕರಾಗಿ ಅನೇಕ ಬಾರಿ ಕಣ್ಣೀರಿಟ್ಟ ಪ್ರಸಂಗ ನಡೆಯಿತು. ನನ್ನ ಜೀವನದ ಅತಿದೊಡ್ಡ ನಷ್ಟವಾಗಿದ್ದುದು ತಾಯಿಯನ್ನು ನೆನೆದು ಹಲವು ಬಾರಿ ಭಾವುಕರಾಗಿ ಕಣ್ಣೀರು ಹಾಕಿದರು. ಮಾತನಾಡಲು ಯತ್ನಿಸಿದ ಪ್ರತಿ ಸಾರಿ ಭಾವೋದ್ವೇಗಕ್ಕೆ ಒಳಗಾದ ಅವರು, ನನ್ನ ದೇವತೆಯನ್ನೇ ಕಳೆದುಕೊಂಡಿದ್ದೇನೆ, ಈ ದುಃಖವನ್ನು ಸಹಿಸಿಕೊಳ್ಳುವುದು ತುಂಬ ಕಷ್ಟ ಎಂದು ನುಡಿದರು. ಚೆನ್ನಮ್ಮ ಅವರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದರೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ರಾಜಕೀಯ ಹಾಗೂ ಕುಟುಂಬದ ಏಳಿಗೆಯಲ್ಲಿ ಅಪಾರ ಕೊಡುಗೆ ನೀಡಿದ್ದರು. ನಾನು ಮತ್ತು ಕುಮಾರಸ್ವಾಮಿ ಈ ಮಟ್ಟಕ್ಕೆ ಬೆಳೆಯಲು ನನ್ನ ತಾಯಿಯ ತ್ಯಾಗವೇ ಕಾರಣ. ಅವರು ಎಂದಿಗೂ ಪ್ರಚಾರ ಬಯಸಲಿಲ್ಲ, ಮನೆಯಲ್ಲೇ ಇದ್ದು ಕುಟುಂಬವನ್ನು ಕಟ್ಟಿದರು ಎಂದು ಹೇಳಿದರು. ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿ ಗ್ರಾಮದ ಸಾಮಾನ್ಯ ರೈತ ಕುಟುಂಬದ ಪುತ್ರಿಯಾಗಿದ್ದ ಚೆನ್ನಮ್ಮ ಅವರು ಕಷ್ಟದಲ್ಲಿದ್ದವರಿಗೆ ನೆರವಾಗುವುದು ತಮ್ಮ ಜೀವನದ ಧ್ಯೇಯವಾಗಿಸಿಕೊಂಡಿದ್ದರು. ಮನೆಗೆ ಬಂದ ಯಾರನ್ನೂ ಊಟವಿಲ್ಲದೆ ಕಳುಹಿಸುತ್ತಿರಲಿಲ್ಲ. ಸಾವಿರಾರು ಜನರಿಗೆ ಅನ್ನದಾನ ಮಾಡಿದ್ದು ಮಾತ್ರವಲ್ಲದೆ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೆರವು ನೀಡಿದ್ದರು ಹಾಗೂ ಉದ್ಯೋಗ ಸಿಗುವಂತೆ ಸಹಾಯ ಮಾಡಿದ್ದರು ಎಂದು ರೇವಣ್ಣ ಸ್ಮರಿಸಿದರು. 1962ರಲ್ಲಿ ದೇವೇಗೌಡರು ತಿಂಗಳಿಗೆ ಕೇವಲ 10 ರು ಬಾಡಿಗೆಯ ಮನೆಯಲ್ಲಿ ವಾಸಿಸುತ್ತಿದ್ದ ಸಂದರ್ಭವನ್ನು ನೆನಪಿಸಿಕೊಂಡ ಅವರು, ನಂತರ ಪಡುವಲೈಪೆ ಗ್ರಾಮದಲ್ಲಿ 12 ಎಕರೆ ಜಮೀನನ್ನು ಕೇವಲ 1500ಕ್ಕೆ ಖರೀದಿಸುವಾಗ ತಾಯಿ ತಮ್ಮ ಒಡವೆಗಳನ್ನು ಅಡವಿಟ್ಟು ನೆರವಾದರು ಎಂದು ತಿಳಿಸಿದರು. ನಮ್ಮ ತಾಯಿ ಒಂದು ಮನೆ ಕಟ್ಟಲಿಲ್ಲ, ಒಂದು ಕಾರು ಖರೀದಿ ಮಾಡಲಿಲ್ಲ, ಆದರೆ ಸಾವಿರಾರು ಜನರ ಪ್ರೀತಿ ಸಂಪಾದಿಸಿದ್ದರು ಎಂದರು. ಚೆನ್ನಮ್ಮ ಅವರು ಅತ್ಯಂತ ಧಾರ್ಮಿಕರಾಗಿದ್ದು ಪ್ರತಿನಿತ್ಯ ಪೂಜೆ ಪುನಸ್ಕಾರದಲ್ಲಿ ತೊಡಗುತ್ತಿದ್ದರು. ಸಸ್ಯಾಹಾರಿ ಜೀವನ ನಡೆಸಿದ ಅವರು ಧರ್ಮಸ್ಥಳ, ಸುಬ್ರಹ್ಮಣ್ಯ ಸೇರಿದಂತೆ ಹಲವು ಕ್ಷೇತ್ರಗಳ ಮೇಲೂ ಅಪಾರ ಭಕ್ತಿ ಹೊಂದಿದ್ದರು. ಶೃಂಗೇರಿ ಶ್ರೀಗಳು, ಸುತ್ತೂರು ಶ್ರೀಗಳು ಸೇರಿದಂತೆ ಅನೇಕ ಮಠಾಧೀಶರು ಅವರನ್ನು ಗೌರವದಿಂದ ಕಾಣುತ್ತಿದ್ದರು. ಬಾಲಗಂಗಾಧರ ಸ್ವಾಮೀಜಿಯವರು ಸಹ ಅವರನ್ನು ಕರೆಸಿ ಪಾದಪೂಜೆ ಮಾಡಿಸಿದ್ದರು ಎಂದು ರೇವಣ್ಣ ಹೇಳಿದರು. ನನಗಿರ್ಬೋದು, ನಮ್ಮ ಕುಟುಂಬ ಸದಸ್ಯರಿಗೆಲ್ಲ ತಾವು ಮಾಡಿದ್ದೀರಿ, ಅದಕ್ಕೆ ತಾವೆಲ್ಲ ಬರಬೇಕು. ರಾಜ್ಯದ ಜನತೆ, ರಾಮನಗರ ಇರ್ಬೋದು, ಮಂಡ್ಯ ಜಿಲ್ಲೆ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಮೈಸೂರು ಜಿಲ್ಲೆ, ಕೋಲಾರ ಜಿಲ್ಲೆ, ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ದೇವೇಗೌಡರಿಗೆ ನಮ್ಮ ಕುಟುಂಬಕ್ಕೆ ಒಂದಲ್ಲ ಒಂದು ನಮ್ಮ ತಾಯಿ ಯಾರು ಮದುವೆ, ಯಾರು ಸತ್ತು ಹೋಗಿರೋರಿದ್ದರೆ ಅದಕ್ಕೆಲ್ಲ ಕಾರ್ಯಕ್ರಮಕ್ಕೆ ಅವ್ರಿಗೆ ಎಷ್ಟೊತ್ತಾದರೂ ಒಂದು 10 ನಿಮಿಷ ಇನ್ವಿಟೇಷನ್ ಕೊಟ್ಟೋದ್ರೆ ಬಂದು ಹೋಗೋದು, ಅವ್ರ ಕೈಲಾದಷ್ಟು ಮುಯ್ಯಾಗಿ ಬರೋದು, ಅಥವಾ ಯಾರಾದ್ರು ಕಷ್ಟ ದಿನಗಳಲ್ಲಿ ಯಾರಿಗೂ ಗೊತ್ತಿಲ್ಲದಂಗೆ ಮಾಡೋಂತೆ ಪೂಜೆ ಆದಮೇಲೆ ಬಂದು ಕೂತ್ಕೊಳ್ಳಿ ಅಂದ್ಬಿಟ್ಟು ಅವ್ರಿಗೆ ಊಟ ಮಾಡೋದಿಲ್ಲ, ಎಂದೂ ಕಳಿಸಿಲ್ಲ. ಯಾರನ್ನಾರು ಬೇಕಾದ್ರೆ ನೀವು ವಿಚಾರ ಮಾಡಿ ಅಂತ ಇಡೀ ರಾಜ್ಯದಲ್ಲಿ ಚೆನ್ನಮ್ಮವ್ರ ಕೈಲಿ ಒಂದು ತುತ್ತು ಅನ್ನ ತಿಂದು ಬಂದಿದ್ದೀವಿ. ಆ ಥರ ಅವ್ರು ನಡ್ಕೊಂಬಂದು ಅಷ್ಟು ಇದು ಮಾಡಿ ಇವತ್ತು ನಮಗೆ ದುಃಖ ತಡೆಯೋಕ್ಕಾಗಲ್ಲ. ನಮ್ಮ ತಾಯಿ ಕಳ್ಕೊಂಡಿದ್ದೀವಿ ದೇವತೆನ, ಅದರಿಂದ ತಾವೆಲ್ಲ ಬರಬೇಕು ಅಂತ ಹೇಳಿ ತಮಗೆ ತಾಯಿಯ ಅಂತಿಮ ಕ್ಷಣಗಳನ್ನು ನೆನೆದು ಭಾವುಕರಾದ ಅವರು, ನಮ್ಮ ತಂದೆ ಬಂದು ಕುಂಕುಮ ಇಟ್ಟು ಹೂ ಮುಡಿಸಿದ ತಕ್ಷಣವೇ ತಾಯಿ ಕೊನೆಯುಸಿರೆಳೆದರು. ಇಂತಹ ಪುಣ್ಯ ಮರಣ ಎಲ್ಲರಿಗೂ ಸಿಗುವುದಿಲ್ಲ ಎಂದು ಕಣ್ಣೀರು ಇಟ್ಟರು. You are watching TV 46 News Kannada.